Hi, today let's learn about integration of Karnataka and border disputes. So, ಇದು ಈ ಚಾಪ್ಟ್ರಲ್ಲಿ ಏನು ಕಲಿತೀವಿ ಅಂದರೆ ಕರ್ನಾಟಕ ಅಂತ ಒಂದು ಸ್ಟೇಟ್ ಫಾರ್ಮ್ ಮಾಡೋಕ್ಕಾಗಿ ಯಾವ ಥರ ಹಾರ್ಡ್ಶಿಪ್ಸ್ ಎಷ್ಟೆಲ್ಲ ಕಷ್ಟಪಟ್ಟರು, ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಇದರಲ್ಲಿ ಅಂತ ನೋಡ್ಬೋದು. ಸೊ ನಾವೆಲ್ಲ ಓದ್ಕೊಂಡ್ ಬಂದಿರೋ ಒಂದು ಹಿಸ್ಟ್ರಿ ಪ್ರಕಾರ ವಿಜಯನಗರ ಡೈನಾಸ್ಟಿ ಅದು ಡೈನಾಸ್ಟಿ ಯಾವಾಗ ಹೋಯ್ತು, ವೆನ್ ಆಫ್ಟರ್ ದ ಫಾಲ್ ಆಫ್ ದಿ ವಿಜಯನಗರ ಡೈನಾಸ್ಟಿ ಕನ್ನಡ ಭಾಷೆ ಮಾತಾಡ್ತಾ ಇದ್ದಿದ್ದ ಜನರು ಎಲ್ಲ ತುಂಬಾ ಡಿವಿಷನ್ಸ್ ಆಗೋದ್ರು. ಅವರು ಅಂದ್ರೆ ಸ್ವಲ್ಪ ಅಂದ್ರೆ ಅವ್ರವರು ಇದ್ದಿದ್ದ ಏರಿಯಾ ಇಲ್ಲ ಇದ್ದಿದ್ದ ಡಿಸ್ಟ್ರಿಕ್ಟ್ ಅಲ್ಲ ಬೇರೆ ರೂಲರ್ಸ್ ರೂಲ್ ಮಾಡಕ್ ಸ್ಟಾರ್ಟ್ ಮಾಡಿದಾಗಿಂದ ಒಂದು ಕನ್ನಡ ಮಾತಾಡೋ ಜನರು ಅಂತ ಒಂದು ನೆಲ ಒಂದಾಗಿ ಒಂದು ಸ್ಟೇಟ್ ಬೇಕು ಅಂತ ಅವಾಗ ಸ್ಟಾರ್ಟ್ ಆಗಿತ್ತು. ಸೊ ಆಫ್ಟರ್ ದಿ ಫಾಲ್ ಆಫ್ ವಿಜಯನಗರ the territories of Kannada speaking parts were ruled by Maratha Peshwas, different Palyegaras, Sultans, Nawabs, British and so on. ಸೊ ಹೀಗಾದಾಗ ಕನ್ನಡಿಗರು ಬೇರೆ ರೂರಲ್ ಕೆಳಗೆ ಬೇರೆ ರಾಜ್ರ ಕೆಳಗೆ ಇರುವಾಗ ಅವ್ರಿಗೆ ತುಂಬಾನೇ ಕಷ್ಟ ಆಗ್ತೈತಿ. ಯಾಕಂದ್ರೆ ಆ ರಾಜರು ಕನ್ನಡ ಮಾತಾಡೋ ಜನರು ಆಗಿರ್ಲಿಲ್ಲ. ಸೊ ಅವ್ರ ಭಾಷೆ ಮರಾಠಿ ಆಗಿರುತ್ತಾ ಇತ್ತು, ಉರ್ದು, ಇಂಗ್ಲಿಷು, ಬ್ರಿಟಿಷ್ ಅವ್ರ ಕೆಳಗಿರುವಾಗ ಇಂಗ್ಲಿಷು. ಸೊ ಈ ತರ ಬೇರೆ ವಿಧ ಆಗಿರೋ ಭಾಷೆಗಳು ಅವ್ರ ಮಧ್ಯದಲ್ಲಿ. ಸೊ ಆ ರಾಜರು ಆ ನೆಲವನ್ನು ರೂಲ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಭಾಷೆ ಮಾತಾಡೋ ಜನರನ್ನೇ ಅವ್ರು ಆ ಒಂದು ರಾಜ್ಯದಲ್ಲಿ ಇರೋರು ತುಂಬಾ ಜನ. ಸೊ ಹೀಗಾಗಿ ಕನ್ನಡಿಗರು ತುಂಬಾ ಕಡಿಮೆ ಇರೋರು ಒಂದೊಂದು ಜನ. ಸೊ ಹೀಗಾಗಿ ಎಲ್ರು ಒಟ್ಟಿಗೆ ಒಂದೇ ಒಂದು ರಾಜ್ಯ ಬೇಕು, ಒಂದೇ ನೆಲ ಬೇಕು, ಅವ್ರದ್ದು ಕನ್ನಡಿಗರದು ಅಂತ ಒಂದು ಸಪ್ರೇಟ್ ಸ್ಟೇಟ್ ಬೇಕು ಅಂತಾನೆ ತುಂಬಾನೇ ಹಿಂದಿನ ಕಾಲದಿಂದಾನೇ ಹೋರಾಟ ಸ್ಟಾರ್ಟ್ ಆಗಿತ್ತು. ಯಾಕಂದ್ರೆ ಒಂದು ಹೆದರಿಕೆ ಏನಿತ್ತು ಅಂದ್ರೆ ಕನ್ನಡ ಅನ್ನೋ ಭಾಷೆನೇ ಇಲ್ಲದೆ ಆಗೋದ್ರೆ ತುಂಬಾನೇ ಕಷ್ಟ. ಅದಲ್ಲಿ ಇರೋ ಒಂದು ಸಾಹಿತ್ಯಗಳು, ತುಂಬಾ ಕವಿಗಳಿದ್ರು ಆ ಟೈಮಲ್ಲಿ. ಅವ್ರು ಮಾತ್ರ ಅಲ್ಲ, ಕನ್ನಡ ನೆಲಕ್ಕೆ ಒಂದು ಕತೆಗಳಿತ್ತು, ಹಿಸ್ಟ್ರಿ ಇತ್ತು, ಅದು ಎಲ್ಲ ಮುಗ್ದೋಗುತ್ತೆ, ಅದು ಇಲ್ದೇನೆ ಆಗೋಗುತ್ತೆ ಅನ್ನೋ ಒಂದು ಹೆದರಿಕೆನೂ ಇತ್ತು. ಸೊ ಹೀಗಾಗಿ ಈ ತರ ತುಂಬಾನೇ ಸ್ಟೇಜಸ್ ಮುಗಿಸ್ಕೊಂಡು ಯಾವಾಗ ಕರ್ನಾಟಕ ಅಂತ ಒಂದು ಸ್ಟೇಟ್ ಆಯ್ತು, ಕನ್ನಡಿಗರು ಅಂತ ಒಂದು ರಾಜ್ಯ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಈ ಚಾಪ್ಟರ್ ಫುಲ್ ಆಗಿ ನೋಡೋಣ. ಸ್ಟಾರ್ಟಿಂಗ್ ವಿತ್ ದಿ ಹಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಟು ದಿ ಇಂಟಿಗ್ರೇಷನ್ ಮೂಮೆಂಟ್. ಸೊ ಈ ಒಂದು ಹೋರಾಟ ಎಲ್ಲ ಕನ್ನಡಿಗರು ಒಟ್ಟಿಗೆ ಒಂದು ರಾಜ್ಯದಲ್ಲಿ ಇರಬೇಕು ಅಂತ ಒಂದು ಥಾಟ್ ಇಲ್ಲ ಯೋಚನೆ ಯಾವಾಗ ಬಂತು, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು, ಏನೆಲ್ಲ ಹೋರಾಟ ಯಾತ್ರ ಕಷ್ಟಗಳನ್ನ ಫೇಸ್ ಮಾಡ್ಬೇಕಾಗಿ ಬಂತು ಅಂತೆಲ್ಲ ನೋಡ್ಬೋದು. ಸೊ ಕನ್ನಡ ಸ್ಟೇಟ್ ಅವಾಗ ಕರ್ನಾಟಕ ಅಂತ ಹೆಸರಿರಲಿಲ್ಲ. ಸೊ ಕನ್ನಡ ಸ್ಟೇಟು ಎಲ್ಲಿಂದ ಎಲ್ಲಿವರೆಗೂ ಅಂತ ಅಳತೆ ಹೆಂಗ್ ಗೊತ್ತಾಗ್ತಾ ಇತ್ತು ಅಂದ್ರೆ ಕವಿರಾಜ ಮಾರ್ಗ ಅಂತ ಒಂದು ಪುಸ್ತಕ ಇತ್ತು. ಅದಲ್ಲಿ ಹೇಳಿರೋ ಪ್ರಕಾರ ಕಾವೇರಿ ನದಿ ಇಂದ ಗೋದಾವರಿ ನದಿವರೆಗೆ ಕನ್ನಡ ರಾಜ್ಯ ಅಂತ. ಸೊ ಅಲ್ಲಿ ಆ ರಾಜ್ಯದಲ್ಲಿ ಕನ್ನಡ ಭಾಷೆ ಮಾತಾಡ್ತಿದ್ದೋ ರಾಜರು ಆಳ್ತಾ ಇದ್ರು ಆ ಟೈಮಲ್ಲಿ. ಸೊ ಹಾಗಾಗಿ ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೂ ಆ ರಾಜ್ಯದೇ ಡೈನಾಸ್ಟಿ ಇದ್ದಿದ್ದು. ಸೊ ಹಾಗಾಗಿ ಅದು ಕನ್ನಡ ರಾಜ್ಯ ಅಂತ ಆಯ್ತು, ಅವಾಗ ಆಗಿತ್ತು. ವಿಜಯನಗರ ಸಾಮ್ರಾಜ್ಯ ಯಾವಾಗ ಮುರಿದೋಯ್ತೋ ಅವಾಗಿಂದ ಕನ್ನಡಿಗರನ್ನ ಮುರಿದಾಕಿದ ತರ ಆಗೋಗಿತ್ತು. ಪೀಸ್ ಆಗಿ ಒಂದೊಂದು ರಾಜರು ಇಷ್ಟು ಭಾಗ ನಮ್ ಡೈನಾಸ್ಟಿಕ್ ಸೇರುತ್ತೆ ಅಂತ ಆಗೋಗಿತ್ತು. ಯಾವಾಗ ಕರ್ನಾಟಕ ಇಂಟಿಗ್ರೇಷನ್ ಮೂಮೆಂಟ್ ಅಂದ್ರೆ ಕರ್ನಾಟಕ ಅಂತ ಒಂದು ಸ್ಟೇಟ್ ಬೇಕು ಅಂತ ಹೋರಾಟ ಯಾವಾಗ ಸ್ಟಾರ್ಟ್ ಆಯ್ತು ಅಂತ
ಸೊ ಟಿಪ್ಪು ಸುಲ್ತಾನ್ ಅವ್ರು ಇರೋವರೆಗೂ ಕನ್ನಡ ಮಾತಾಡೋರೆಲ್ಲ ಒಂದೇ ಜಾಗದಲ್ಲಿ ಇದ್ರು ಅಂತಾನೆ ಹೇಳ್ಬೋದು. ಅವರು ಯಾವಾಗ ತೀರ್ಕೊಂಡ್ರೋ ಅವಾಗ ಕನ್ನಡ ಮಾತಾಡೋ ಜನರು 20 ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ಗೆ ಭಾಗ ಆದ್ರು. ಅವರೆಲ್ಲ 20 ಡಿವಿಷನ್ಸು ಒಂದೊಂದು ರಾಜರು ಇಲ್ಲ ಬ್ರಿಟಿಷರು ಈ ತರ ಅವ್ರವ್ರ ಕೆಳಗೆ ಹೋಗ್ಬಿಡ್ತು ಆ ಒಂದಷ್ಟು ಜಾಗಗಳು. ಸೊ ಕನ್ನಡ ಮಾತಾಡೋ ಜನರದು ಆ ಒಂದಷ್ಟು ಭಾಗ ಕೂಡ ಕಂಪ್ಲೀಟ್ ಆಗಿ ಡಿವೈಡ್ ಆಗೋಗಿತ್ತು. ಸೊ ಹೀಗಾಗಿ ಅವ್ರನ್ನ ಮರಾಠಾಸು, ನಿಜಾಮ್ ಆಫ್ ಹೈದ್ರಾಬಾದ್ ಇವರೆಲ್ಲ ರೂಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಹಾಗಾಗಿ ಎಲ್ಲ ಒಂಥರ ಸಪ್ರೇಟ್ ಡಿವಿಷನ್ಸ್ ಆಗಿ ಅವರು ಕನ್ನಡ ಮಾತಾಡೋ ರೂರಲ್ ಕಿಂಗ್ ಕೆಳಗಿರ್ಲಿಲ್ಲ. ಹೀಗಾಗಿ ಅವ್ರು ತುಂಬಾನೇ ಕಷ್ಟ ಪಡ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಎಲ್ರು ಬೇರೆ ಭಾಷೆ ಮಾತಾಡ್ತಾರ, ಕನ್ನಡ ಮಾತಾಡೋದು ತುಂಬಾ ಕಮ್ಮಿ ಜನ ಆಗಕ್ ಸ್ಟಾರ್ಟ್ ಆಗಿ ಹೋಗಿತ್ತು. ಸೊ ಹೀಗೆಲ್ಲ ಆದಾಗ ಒಂದು ರಾಜ್ಯ, ಅದೇ ತರ ಒಂದು ರಾಜ ನಮಗ್ ಬೇಕು, ಕನ್ನಡಿಗರಿಗಾಗೆ ಬೇಕು ಅಂತ ಹೋರಾಟ ಸ್ಟಾರ್ಟ್ ಮಾಡಿದ್ದು. ಸೊ ದಿಸ್ ಸ್ಟ್ರಗಲ್ ಇಸ್ ಕಾಲ್ಡ್ ಅಸ್ ಕರ್ನಾಟಕ ಇಂಟಿಗ್ರೇಷನ್ ಮೂವ್ಮೆಂಟ್. ಸೊ ಇಲ್ಲಿ ಇದೆಲ್ಲ ಹೇಗೆ ಸ್ಟಾರ್ಟ್ ಆಯ್ತು ಅಂತಾನೆ ನೋಡ್ಬೋದು. ಸಾರಿ, ಇಲ್ಲಿ ಅರ್ಲಿ ಸ್ಟೆಪ್ಸ್ ಆಫ್ ಇಂಟಿಗ್ರೇಷನ್ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಈ ಒಂದು ಹೋರಾಟ ಯಾವ ಜಾಗದಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಬಾಂಬೆಯಲ್ಲಿ ಕನ್ನಡಿಗರು ಸ್ಟಾರ್ಟ್ ಮಾಡಿದ್ದು ಒಂದು ಹೋರಾಟ ಅಂತಾನೆ ಹೇಳ್ಬೋದು. ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇನ್ 1890 ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಎಸ್ಟಾಬ್ಲಿಷ್ ಮಾಡಿದ್ರು. ಅದ್ರದ್ದು ಚೇರ್ಮನ್ ಆಗಿ RH ದೇಶಪಾಂಡೆ ಅವರು ಬಂದ್ರು. ದೇಶಪಾಂಡೆ ಅವರು ಕಂಪ್ಲೀಟ್ ಒಂದು ಸ್ಟ್ರಕ್ಚರ್ ಕೊಟ್ರು. ಹೇಗೆ ಅಂದ್ರೆ ಎಲ್ರಿಗೂ ಒಂದೇ ಆಸೆ ಇದ್ದಿದ್ದು, ಕನ್ನಡಿಗರು ಎಲ್ಲ ಒಟ್ಟಿಗೆ ಸೇರ್ಬೇಕು, ಒಂದೇ ರಾಜ್ಯ ಬರಬೇಕು ಅಂತ. ಸೊ ಅದಕ್ಕೆ ನಿಮಗೊಂದು ಗೋಲ್ ಇದೆ ಅಂದ್ರೆ ಅದಕ್ಕೆ ಮುಂದೆ ಹೋಗ್ಬೇಕು ಅಂದ್ರೆ ನಿಮಗೊಂದು ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ ಬೇಕು, ಹೇಗೆ ಯಾವ ರೀತಿ ಅಂತ. ಸೊ ಅದನ್ನೆಲ್ಲ ಪ್ರಾಪರ್ ಆಗಿ ಸ್ಟ್ರಕ್ಚರ್ ಮಾಡಿದ್ದು ಅಂದ್ರೆ RH ದೇಶಪಾಂಡೆ ಅವರು 1980 ಆಯ್ತಾ. ಸೊ ನೆಕ್ಸ್ಟ್ ಅದಾದ್ಮೇಲೆ ಏನಾಯ್ತು, ಕನ್ನಡ ಸಾಹಿತ್ಯ ಪರಿಷತ್ ಅಂತ 1915 ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ರು. ಅವ್ರು ಸ್ಟಾರ್ಟ್ ಮಾಡೋ ಒಂದು ಫೋಕಸ್ ಏನಿತ್ತು ಅಂದ್ರೆ ಫಸ್ಟ್ ಆಫ್ ಆಲ್ ಕನ್ನಡ ಲ್ಯಾಂಗ್ವೇಜ್ಗಾಗಿ ಅದೊಂದು ಕನ್ನಡ ಲ್ಯಾಂಗ್ವೇಜ್, ಅದಲ್ಲಿರೋ ಸಾಹಿತ್ಯ, ಕನ್ನಡದಲ್ಲಿ ಬರ್ದಿರೋ ಸಾಹಿತ್ಯನೆಲ್ಲ ಒಂದು ಫೋಕಸ್ ತರಬೇಕು, ಎಲ್ರಿಗೂ ಗೊತ್ತಾಗ್ಬೇಕು ಈ ತರ ಒಂದು ಭಾಷೆ ಇದೆ, ಅದೊಂದು ಸಾಹಿತ್ಯ, ಅದ್ರಲ್ಲಿ ಬರ್ದಿರೋ ಸಾಹಿತ್ಯಗಳು ಏನೆಲ್ಲ ಇದೆ ಅಂತ ಎಲ್ರಿಗೂ ಗೊತ್ತಾಗ್ಬೇಕು ಅನ್ನೋ ರೀತಿಯಲ್ಲಿ ತುಂಬಾನೇ ಅದೊಂದು ಮೇನ್ ಇಂಪಾರ್ಟೆನ್ಸ್ ಅದಾಗಿತ್ತು. ಅದ್ರ ಜೊತೆಗೆ ಕನ್ನಡ ಮಾತಾಡೋರು ಯಾವ್ದೇ ಭಾರತದಲ್ಲಿ ಯಾವ್ದೇ ಮೂಲೆಯಲ್ಲಿರೋರ್ಗೂ ಹೋಗಿ ಸೇರ್ಬೇಕಾಗಿರೋ ತರ ಒಂದೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು ಅವರು. ಅಂಡ್ ಅವ್ರನ್ನೆಲ್ಲ ಒಂದು ಮಾಡಿ ಒಗ್ಗಟ್ಟು ಕೂರಿಸಿ ಒಂದು ರಾಜ್ಯ ಬರ್ಬೇಕು ಅಂತಾನು ಅವ್ರದ್ದು ಏಮ್ ಇತ್ತು. ಅದ್ರ ಜೊತೆಗೆ ಫಂಡಿಂಗು ಸ್ಟಾರ್ಟ್ ಮಾಡಿದ್ರು ಅದಲ್ಲಿ. ಹಾಗೇನೆ 1916 ಧಾರವಾಡಲ್ಲಿ ಕರ್ನಾಟಕ ಏಕೀಕರಣ ಸಭಾ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಇದೆಲ್ಲ ಸೇಮ್ ನೋಷನ್, ಕನ್ನಡಿಗರನ್ನೆಲ್ಲ ಒಗ್ಗಟ್ಟು ಸೇರಿಸ್ಬೇಕು, ಒಂದೇ ರಾಜ್ಯ ಬರ್ಬೇಕು ಅವ್ರಿಗೆ ಅಂತ ಏಮ್ ಇತ್ತು ಇವ್ರಿಗೆಲ್ರಿಗೂ. ಕುಲ್ಗೋಳ್ ನಾರಾಯಣ್ ರಾವ್ ಅಂತ ಇವ್ರು ಯಾರು ಅಂತ ನೋಡೋಣ. ಇವ್ರು ಏನ್ ಮಾಡಿದ್ರು ಅಂದ್ರೆ ಇವರು ಪ್ರಚಾರನೆ ತುಂಬಾ ವಿವಿಧವಾಗಿತ್ತು, ತುಂಬಾನೇ ಡಿಫ್ರೆಂಟ್ ಆಗಿ ಬಂತು. ಹೇಗೆ ಅಂದ್ರೆ 1924 ಬೆಳಗಾವಿಯಲ್ಲಿ ನ್ಯಾಷನಲ್ ಕನ್ವೆನ್ಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದು ಈವೆಂಟ್ ನಡೀತಾ ಇತ್ತು, ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ಅದಲ್ಲಿ ಕರ್ನಾಟಕ ಇಂಟಿಗ್ರೇಷನ್ ಪ್ರೋಸೆಸ್ ಅಲ್ಲಿಂದಾನೆ ಸ್ಟಾರ್ಟ್ ಆಗಿದ್ದು. ಸೊ ಅವರೊಂದು ಹಾಡಿದ್ರು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ. ಅದೊಂದು ಹಾಡಿನ ಮುಖಾಂತರ ಎಲ್ರಿಗೂ ಹಾಡಿ
ಈ ಒಂದು ಕರ್ನಾಟಕ ಒಂದು ಇಂಟಿಗ್ರೇಷನ್ ಮೂಮೆಂಟ್, ಕನ್ನಡಿಗರನ್ನ ಒಂದು ಸೇರಿಸೋ ಒಂದು ಹೋರಾಟ ಸ್ಟಾರ್ಟ್ ಮಾಡ್ತಾ ಇದೀವಿ ಇಲ್ಲಿಂದ ಅಂತ ಸ್ಟಾರ್ಟ್ ಮಾಡಿದ್ದು ಇನಿಷಿಯಲ್ ಸ್ಟೇಜ್ ಅಲ್ಲಿಂದಾನೆ ಹೇಳ್ಬೋದು. ಅಫಿಷಿಯಲ್ ಆಗಿ ಈ ಒಂದು ಹೋರಾಟಕ್ಕೆ ಗಾಂಧೀಜಿಯವರು ಬೆಂಬಲವಾಗಿ ಸಪೋರ್ಟಿವ್ ಆಗಿ ನಿಂತರು. ಸೊ ಹೀಗಾಗಿ ಫ್ರೀಡಮ್ ಫೈಟ್ ಅಲ್ಲೂ, ಇಂಡಿಪೆಂಡೆನ್ಸ್ ಟೈಮಲ್ಲಿ ಫ್ರೀಡಮ್ ಫೈಟ್ಗೂ ಕೂಡ ಇವರೆಲ್ಲ ಒಂದಾಗಿ ಈ ತರ ಇವ್ರು ಸ್ಟಾರ್ಟ್ ಮಾಡಿದ್ದು ಕರ್ನಾಟಕ ಇಂಟಿಗ್ರೇಷನ್ ಮೂವ್ಮೆಂಟ್ಸ್ ಎಲ್ಲೆಲ್ಲ ನಡೀತೋ ಅವರೆಲ್ಲ ಒಟ್ಟಿಗೆ ಫ್ರೀಡಮ್ ಫೈಟ್ಗೂ ಜೊತೆ ನಿಂತರು. ನೆಕ್ಸ್ಟ್, ಸೊ ನಿಮ್ಗೆಲ್ಲ ಗೊತ್ತಿರೋ ತರ ನ್ಯೂಸ್ ಪೇಪರ್ಸ್ ಆಗ್ಲಿ ಇವತ್ತಿಗೆ ಕೂಡ ನಮಗೆ ತುಂಬಾನೇ ವಿಷಯಗಳು ಹೇಳುತ್ತೆ. ಅದೇ ರೀತಿನೇ ಆ ಕಾಲದಲ್ಲೂ ಕೂಡ ನ್ಯೂಸ್ ಪೇಪರ್ಸ್ ಮಾತ್ರ ಅಲ್ಲ, ಸಾಹಿತ್ಯಗಳು, ಲಿಟ್ರೇಚರ್ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತು. ಹೇಗೆ ಅದ್ರಲ್ಲಿ ತುಂಬಾ ನ್ಯೂಸ್ ಪೇಪರ್ಸ್ ಆ ಕಾಲದಲ್ಲಿ ಇದ್ದಿದ್ ಯಾವ್ದು ಅಂದ್ರೆ ವಿಶ್ವ ಕರ್ನಾಟಕ, ನವ ಕರ್ನಾಟಕ, ವಾಗ್ಭೂಷಣ, ಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ಮತ್ತೆ ತುಂಬಾ ಅದರ್ ಮ್ಯಾಗಝಿನ್ಸ್ ತುಂಬಾ ಇತ್ತು. ಇದೆಲ್ಲ ಮೋಟಿವ್ ಏನಾಗಿತ್ತು ಅಂದ್ರೆ ಒಂದೇ, ಕನ್ನಡ ಒಂದು ಭಾಷೆನ ಬೆಳೆಸ್ಬೇಕು. ಅದೇ ರೀತಿ ಕನ್ನಡ ನಾಡನ್ನ ಕೂಡ ಕನ್ನಡ ರಾಜ್ಯ ಅಂತ ಒಂದು ಆಗ್ಬೇಕು. ಸೊ ಇದೆಲ್ಲ ಅವ್ರು ಈ ಮ್ಯಾಗಝಿನ್ಸ್, ಈ ಪತ್ರಿಕೆಗಳ ಥ್ರೂ ಲಿಟ್ರೇಚರ್ಸ್ ಕೂಡ ಅದ್ರಲ್ಲಿ ಇನ್ವಾಲ್ವ್ ಆಗ್ತದೆ. ಸೊ ಈ ಮ್ಯಾಗಝಿನ್ಸ್ ಅಲ್ಲಿ, ಈ ಪತ್ರಿಕೆಗಳೆಲ್ಲ ಒಂದು ಚಿಕ್ಕ ಚಿಕ್ಕ ಲಿಟ್ರೇಚರ್ಸ್ ಬರೆಯೋರು, ಈ ತರ ಸಾಹಿತ್ಯಗಳಿದೆ ಇದು ಅಂತ. ಸೊ ಇದೆಲ್ಲ ಹೇಗೆ ಅಂದ್ರೆ ಒಂದೇ ಜಾಗದಿಂದ ಆಗ್ತಿರ್ಲಿಲ್ಲ, ಎಲ್ಲ ಫುಲ್ ಇಂಡಿಯಾದಲ್ಲಿ ಎಷ್ಟೆಷ್ಟು ಡಿವಿಷನ್ಸ್ ಇತ್ತು, ಕನ್ನಡಿಗರು ಹೆಂಗ್ ಡಿವೈಡ್ ಆಗಿದ್ರು ಎಲ್ಲ ಜಾಗದಿಂದನೂ ಬರ್ತಾ ಇದ್ದಿದ್ದು, ಅವ್ರ ಕಡೆಯಿಂದ ಬರ್ತಾ ಇದ್ದಿದ್ದು ಒಂದು ಮೋಟಿವೇಶನಲ್ ಸ್ಪೀಚ್ ಆಗಿರ್ಬೋದು, ಸಪೋರ್ಟಿವ್ ಥಾಟ್ಸ್ ಆಗಿರ್ಬೋದು, ನಾವು ಈ ಹೋರಾಟಕ್ಕಾಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ, ಈ ಜಾಗದಿಂದ ನಾವು ಸಪೋರ್ಟ್ ಮಾಡ್ತೀವಿ. ಅದೇ ರೀತಿ ಅವರು ಕನ್ನಡದ ಬಗ್ಗೆ ಏನ್ ಅನ್ಕೊಳ್ತಾರೆ, ಕನ್ನಡಿಗರ ಬಗ್ಗೆ ಏನ್ ಅನ್ಕೊಳ್ತಾರೆ, ಅಲ್ಲಿರೋ ಜನರು ಹೇಗಿದ್ದಾರೆ, ಎಲ್ಲ ಈ ತರ ಒಂದು ಏನಂತೀರ ಮೋಡ್ ಆಫ್ ಕಮ್ಯುನಿಕೇಶನ್ ಅಂತಾನೆ ಹೇಳ್ಬೋದು. ಎಲ್ಲಾದ್ರ ಬಗ್ಗೆನೂ ಬರೆದು ತಿಳಿಸ್ತಾ ಇದ್ದಿದ್ದು ಏನಂತೀರ ಒಂದು ಮೋಡ್ ವಾಸ್ ಥ್ರೂ ನ್ಯೂಸ್ ಪೇಪರ್ಸ್, ಮ್ಯಾಗಝಿನ್ಸ್ ಅಂಡ್ ಸೋ ಆನ್. ನೆಕ್ಸ್ಟ್ ಏನಾಯ್ತು ನೋಡೋಣ. ಸೊ ಇನ್ನೊಬ್ರು ಆಲೂರ್ ವೆಂಕಟರಾವ್ ಅಂತ, ಇವರು ಕೂಡ ಈಸ್ ದ ಸೀನಿಯರ್ ಮೋಸ್ಟ್ ಪರ್ಸನ್ ಹೂ ವರ್ಕ್ ಫಾರ್ ದಿ ಇಂಟಿಗ್ರೇಷನ್ ಆಫ್ ಕರ್ನಾಟಕ. ಅವ್ರ ಏನಾಗಿತ್ತು, ಸೇಮ್ ಕನ್ನಡ ಭಾಷೆಯನ್ನ ಬೆಳೆಸ್ಬೇಕು. ಅದೇ ರೀತಿ ಕನ್ನಡ ಭಾಷೆ ಎಷ್ಟು ಇಂಪಾರ್ಟೆಂಟು ಅದು ನಾವು ಮರಿಬಾರದು. ಕನ್ನಡಿಗರಾದವರು ಕನ್ನಡ ಭಾಷೆನ ತುಂಬಾ ಇಂಪಾರ್ಟೆನ್ಸ್, ಪ್ರಾಮಿನೆನ್ಸ್ ಕೊಟ್ಕೊಂಡು ಅದನ್ನ ಬೆಳೆಸ್ಬೇಕು ಅನ್ನೋದೇ ಅವ್ರದ್ದು ಆಸೆ ಆಗಿತ್ತು. ಅವರು ಒಂದು ಬುಕ್ ಬರೆದ್ರು, ಕರ್ನಾಟಕ ಗತ ವೈಭವ ಅಂತ. ಅವರು ಅದಲ್ಲಿ ಮೋಟಿವೇಶನಲ್ ಬುಕ್ ಆಗಿತ್ತದು. ಹೇಗೆ ಅಂದ್ರೆ ಅವರು ಆ ಒಂದು ಬುಕ್ನ ಕನ್ನಡಿಗರಿಗಾಗಿ ಬರೆದ್ರು. ಅದೇ ರೀತಿ ಅವ್ರು ಅದನ್ನ ಪಬ್ಲಿಷ್ ಮಾಡಿದ್ದು ಸ್ವಂತ ದುಡ್ಡಲ್ಲಿ ಪಬ್ಲಿಷ್ ಮಾಡಿದ್ದು, ಅದಕ್ಕೆ ಸ್ಪಾನ್ಸರ್ ಆಗ್ಲಿ ಇಲ್ಲ ಬೇರೆಯವ್ರ ಹತ್ರ ಕೊಟ್ಟು ಪಬ್ಲಿಷ್ ಮಾಡಿಸ್ಲಿಲ್ಲ ಅವರು. ಅದೇ ರೀತಿ ಹೈದ್ರಾಬಾದ್ ಅಲ್ಲಿ ಕನ್ನಡಿಗರು ಅವ್ರಿಗೆ ಕನ್ನಡ ಕುಲಪುರೋಹಿತ ಅಂತ ಒಂದು ಟೈಟಲ್ ಕೊಟ್ರು. ನೆಕ್ಸ್ಟ್ ಶಾಂತಕವಿಯವರು ಅಂತ, ಇವ್ರು ಯಾರು ಅಂದ್ರೆ ಬಾಂಬೆ ಕರ್ನಾಟಕದಲ್ಲಿದ್ದವ್ರಿಗೆ, ಬಾಂಬೆ ಕನ್ನಡಿಗರಿಗೆ ಅವ್ರನ್ನ ತುಂಬಾ ಮೋಟಿವೇಟ್ ಮಾಡಿ, ನೀವು ಡಿಮೋಟಿವೇಟ್ ಇಲ್ಲ, ನೀವು ಬೇಜಾರ್ಕೊಂಡು ನಿಮ್ ಹೋರಾಟನ ನಿಲ್ಲಿಸ್ಬಾರ್ದು, ಎಲ್ರೂ ಸೇರಿ ಒಗ್ಗಟ್ಟಾಗಿ ಒಂದೇ ಗುರಿ ಇಟ್ಕೊಂಡು ಹೋದ್ರೇನೆ ಒಂದು ಕರ್ನಾಟಕ, ಕನ್ನಡಿಗರಿಗೆಲ್ಲ ಒಂದು ನೆಲೆ, ಒಂದು ರಾಜ್ಯ ಸಿಗುತ್ತೆ ಅಂತ ತುಂಬಾನೇ ಸಪೋರ್ಟ್ ಮಾಡಿ, ಮೋಟಿವೇಟ್ ಮಾಡಿ, ಒಂದು ತುಂಬಾನೇ ಪ್ರಾಮಿನೆಂಟ್ ರೋಲ್, ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದವರು ಬಾಂಬೆ ಕರ್ನಾಟಕದ ಜನರಿಗೆ ಅಂದ್ರೆ ಶಾಂತಕವಿ ಅಂತಾನೆ ಹೇಳ್ಬೋದು. ಅವ್ರು ಅಲ್ಲೇನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಒಂದು ಲಿಟ್ರರಿ ಕನ್ವೆನ್ಷನ್
ಕನ್ನಡ ಲಿಟರರಿ ಕನ್ವೆನ್ಷನ್ ನ ಆರ್ಗನೈಸ್ ಮಾಡಕ್ಕಾಗಿ ಎಲ್ರ ಹತ್ರ ಹೋಗಿ ದುಡ್ಡು ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಏನ್ ಹೇಳ್ತಾ ಇದ್ರು ಅಂದ್ರೆ, ಹಿಯರ್ ಇಸ್ ಕನ್ನಡ ದಾಸ ಹೂ ಸೀಕಿಂಗ್ ಆರ್ಮ್ಸ್ ಫಾರ್ ಕನ್ನಡ, ಕೈಂಡ್ಲಿ ಡೊನೇಟ್ ವಿತೌಟ್ ಡಿಲೇ. ಇಲ್ಲಿ ಕನ್ನಡಕ್ಕಾಗಿ ಹೋರಾಟ, ಒಂದು ಕನ್ನಡ ಭಾಷೆಗಾಗಿ ಉಳ್ಸಕ್ಕಾಗಿ ನಾನು ಒಂದು ಹೋರಾಟ ಸ್ಟಾರ್ಟ್ ಮಾಡಕ್ ಹೋಗ್ತಿದ್ದೀವಿ, ಅದಕ್ಕೆ ಅಂತ ನೀವು ದುಡ್ಡು ಕೊಡಬೇಕು ಅಂತ ಹೋಗಿ ಒಂದು ಮುಜುಗರ ಏನು ಇಲ್ದೇನೆ ಹೋಗಿ ಕೇಳ್ತಾ ಇದ್ರು. ಅವ್ರು ಹೇಳೋರು, ದೇವ್ರ ಹೆಸರಲ್ಲಿ ನೀವು ಕೊಡಿ, ಅದು ಕನ್ನಡ ಭಾಷೆನ ಉಳ್ಸಕ್ಕಾಗಿ ಅಂತಾನೆ ಅನ್ಕೊಳ್ಳಿ ಅಂತ, ಕನ್ನಡ ಭಾಷೆಗಾಗಿ ಅಂತ ಕೊಡಿ ಅಂತಾನೆ ಹೇಳಿ ಅವರು ಹೋಗಿ ತಗೊಂಡ್ರು. ಕುವೆಂಪು ಅವ್ರನ್ನ ನಿಮ್ಗೆಲ್ರಿಗೂ ಗೊತ್ತು. ಕುವೆಂಪು ಅವರು ಬರ್ದಿರೋ ಕವಿತೆಗಳು, ಲೈಕ್ ಆ ಹಾಡು ಇವತ್ತಿವರೆಗೂ ನಾವು ಹಾಡ್ತೀವಿ, ಜಯ ಕರ್ನಾಟಕ ಮಾತೆ, ಮತ್ತೆ ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ಅಂತಾನು ಬರೋದು. ಈ ಹಾಡು ನಿಮ್ಗೆಲ್ಲ ಗೊತ್ತಿರೋ ಜಯ ಕರ್ನಾಟಕ ಮಾತೆ ನಿಮ್ಗೆಲ್ರಿಗೂ ಗೊತ್ತಿರೋ ಒಂದು ಹಾಡು. ಸೊ ಹೀಗೆ ತುಂಬಾ ಬರ್ದಿರೋದೆಲ್ಲ ಎಲ್ಲ ಕನ್ನಡಿಗರಿಗಾಗಿ, ಕನ್ನಡ ಭಾಷೆ ಉಳಿಸಕ್ಕಾಗಿ ಈ ತರ ತುಂಬಾ ಪದ್ಯಗಳು, ಕವಿತೆಗಳು ಹೀಗೆಲ್ಲ ಬರ್ದಿದ್ದಾರೆ. ಕಾಯಾರ ಕಿಣ್ಣಣ್ಣ ರಾಯ್ ಅಂತ, ಇವ್ರು ಯಾರು? ಕಾಯಾಯ ಕಿಣ್ಣಣ್ಣ ರಾಯ್ ಅವರು ಕಾಸರಗೋಡು ಕರ್ನಾಟಕಕ್ಕೆ ಸೇರ್ಬೇಕಾಗಿರೋ ಒಂದು ಭಾಗ ಅಂತ ಹೇಳಿ ಅವರು ಕೊನೆ ಉಸಿರಿರೋವರೆಗೂ ಹೋರಾಟ ಮಾಡಿದವರು. ಸೊ ಇವ್ರ ಬಗ್ಗೆ ಎಲ್ಲ ನೀವು ಬರಿಬೇಕಾದ್ರೆ ಒಂದೊಂದು ಡೀಟೇಲ್ಸ್ ಆಗಿ ಬರಿಬೇಕಾಗುತ್ತೆ. ಅದಕ್ಕೆ ನಿಮಗೆ ನಾನು ಸಪ್ರೇಟ್ ಆಗಿ ಅವರ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಪ್ರಾಪರ್ ಆಗಿ ಒಂದ್ಸತಿ ಬೇಕಂದ್ರೆ ಇನ್ನೊಂದ್ಸತಿ ಹೋಗಿ ನೋಡ್ಕೊಂಡು ಪ್ರಾಪರ್ ಆಗಿ ಕಲ್ತ್ಕೊಳ್ಳಿ, ಓಕೆನಾ? ಸೊ ನೆಕ್ಸ್ಟ್ ಇಸ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಟಿಗ್ರೇಷನ್ ಮೂವ್ಮೆಂಟ್. ಸೊ ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ ಈ 3 ಸ್ಟೇಜಸ್ ಇತ್ತು ಕರ್ನಾಟಕ ಅಂತ ಒಂದು ಸ್ಟೇಟ್ ಫಾರ್ಮ್ ಆಗೋದಕ್ಕೆ. ಸೊ ಅದು ದಟ್ ಇಸ್ ಸ್ಟೇಜ್ 1 ಬಿಟ್ವೀನ್ 1947 ಇಂದ 1948 ವರೆಗೂ ನಡೀತು. ಸ್ಟೇಜ್ 2 ಬಂದು 1953 ಅಲ್ಲಿ ನಡೀತು. ಫೈನಲ್ ಸ್ಟೇಜ್ 1956 ಅಲ್ಲಿ ನಡೀತು. ಸೊ ನಿಮ್ಗೆ ಸ್ಟೇಜ್ ಪ್ರಕಾರ ಸ್ಟೇಜ್ ವೈಸ್ ಹೇಳ್ತೀನಿ ಹೇಗಿತ್ತು ಅಂತ. ಸೊ ಸ್ಟೇಜ್ 1 ಅಲ್ಲಿ 1947 ಇಂದ 1948 ಅಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಹೇಗಿತ್ತು, 2 ಟೈಪ್ಸ್ ಆಫ್ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇತ್ತು. ಒಂದು ಬ್ರಿಟಿಷ್ ರೂಲ್ ಮಾಡ್ತಾ ಇದ್ದಿದ್ದು, ಬ್ರಿಟಿಷ್ ಪ್ರಾಮಿನೆನ್ಸ್. ಇನ್ನೊಂದು ಪ್ರಿನ್ಸ್ಲಿ ಸ್ಟೇಟ್, ಅದು ರಾಜರು ರೂಲ್ ಮಾಡ್ತಾ ಇದ್ರು. ಸೊ ಹೀಗ್ ಡಿವೈಡ್ ಮಾಡಿದಾಗ ಆ ಟೈಮಲ್ಲಿ ಹೇಗೆ ಅವರಿಬ್ರು ಲೈಕ್ ಬ್ರಿಟಿಷರು ಮತ್ತೆ ಬೇರೆ ರಾಜರೆಲ್ಲ ಡಿವೈಡ್ ಮಾಡಿದಾಗ ನಾನು ನಿಮ್ಗೆ ಹೇಳಿದ್ನಲ್ಲ, ಅವ್ರು ಹೇಗ್ ಡಿವೈಡ್ ಮಾಡ್ಕೊಂಡಿದ್ದು ABCD ಅಂತ ಡಿವೈಡ್ ಮಾಡ್ಕೊಂಡಿದ್ರು. ಸೊ ಆ ABCD ಅದೇ ರೀತಿಯಲ್ಲೇ ಇಂಡಿಪೆಂಡೆನ್ಸ್ ಆದ್ಮೇಲೆ ಕೂಡ ನಮ್ಗೆ ABCD ಅಂತಾನೆ ಡಿವೈಡ್, ಅಂದ್ರೆ 20 ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್, ಅದಲ್ಲಿ ಅವರು ಒಂದು 4 ಡಿವಿಷನ್ಸ್ ಮಾಡ್ಕೊಂಡ್ಬಿಟ್ಟಿದ್ರು. ಕನ್ನಡ ಮಾತಾಡೋರು ಈ 20 ಕಿಂಗು ಬ್ರಿಟಿಷರು ಎಲ್ಲ 20 ಡಿವಿಷನ್ಸ್ ಇದ್ದಿದ್ದಲ್ಲಿ ಅವರು 4 ಅಂದ್ರೆ ಇಷ್ಟ ಒಂದು ಈ ಲೊಕೇಶನ್ ಪ್ರಕಾರ, ಈ ಲೊಕೇಶನ್ ಬರೋರು D, ಈ ಲೊಕೇಶನ್ ಬರೋರು C, ಈ ಇನ್ನೊಂದು ಲೊಕೇಶನ್ ಬರೋರು B. ಸೊ ಹತ್ರ ಇದ್ದಿದ್ದ ಡಿಸ್ಟ್ರಿಕ್ಟ್ಸ್ ಎಲ್ಲ ಜೊತೆಗೆ ಸೇರ್ಕೊಂಡು ABCD ಅಂತ ಆಯ್ತು. ಸೊ ಆ 20 ಅಡ್ಮಿನಿಸ್ಟ್ರೇಷನ್ ಡಿವಿಷನ್ಸ್ ಅವರು ಹೇಗೆ ಡಿವೈಡ್ ಆಗಿದ್ರು ಅಂದ್ರೆ, ಮೈಸೂರು ಒಂದು ಪಾರ್ಟ್, ಬಾಂಬೆ, ಮದ್ರಾಸ್, ಹೈದ್ರಾಬಾದ್, ಕೊಡಗು. ಸೊ ಇದಲ್ಲಿ ಅವ್ರು 4 ಡಿವಿಷನ್ಸ್ ಮಾಡ್ಕೊಂಡು ಈ 5 ಹೆಡ್, ಮೈಸೂರ್, ಬಾಂಬೆ, ಮದ್ರಾಸ್, ಹೈದ್ರಾಬಾದ್, ಕೊಡಗು. ಸೊ ಮೈಸೂರ್ ಕನ್ನಡಿಗಾಸ್, ಬಾಂಬೆ ಕನ್ನಡಿಗಾಸ್, ಮದ್ರಾಸ್ ಕನ್ನಡಿಗಾಸ್, ಹೈದ್ರಾಬಾದ್ ಕನ್ನಡಿಗಾಸ್, ಕೊಡಗು ಕನ್ನಡಿಗಾಸ್, ಹೀಗೆ ಸಪ್ರೇಟ್ ಆಗಿದ್ರು. ಸ್ಟೇಜ್ 2 ಅಲ್ಲಿ ಏನಾಯ್ತು 1953 ಅಲ್ಲಿ. ಸೊ ಈ ತರ ಹೋರಾಟ ಬಿಫೋರ್ ಇಂಡಿಪೆಂಡೆನ್ಸ್ ನಡೀತು, ಆಫ್ಟರ್ ಇಂಡಿಪೆಂಡೆನ್ಸ್ ತಿರ್ಗಾ ಅದೇ ಡಿವಿಷನ್ಸ್ ಅಲ್ಲೇ ಇತ್ತು. ಸೊ ಏನು ಡಿಫ್ರೆನ್ಸಸ್ ಗೊತ್ತಾಗ್ಲಿಲ್ಲ. ತಿರ್ಗಾ ಎಗೇನ್ ಒಂದು ಡಿವಿಷನ್ಸ್ ಏನಂದ್ರೆ ಈ ಮೈಸೂರು, ಕೊಡಗು, ಈ ಒಂದು 5 ಡಿವಿಷನ್ ಅಷ್ಟೇ ಆಗಿದೆ ಹೊತ್ತು ಅದನ್ನ ಇನ್ನು ಮುಂದೆ ಒಂದು ಮಾಡ್ಬೇಕು ಅಂತ ತಿರ್ಗಾ ಸೆಕೆಂಡ್ ಸ್ಟೇಜ್ ಬಂತು, ದಟ್ ಇಸ್ 1953 ಅಲ್ಲಿ. ಸೊ ಆ ಟೈಮ್ 1951 ಇಂದ 52 ಅಲ್ಲಿ ಎಲೆಕ್ಷನ್ ನಡೀತು ಇಂಡಿಯನ್ ಪಾರ್ಲಿಮೆಂಟ್ಗೆ.
ಸೊ ಅದ್ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಾದ್ಮೇಲೆ ಅಲ್ಲಿ ಒಂದು ರಾಡಿಕಲ್ ಮೈಂಡ್ ಒಂದು ಆರ್ಗನೈಸೇಷನ್ ಸೆಟ್ ಮಾಡ್ಬೇಕು ಅಂತ ಬಂತು. ಅದು ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಅಂತ ಸ್ಟಾರ್ಟ್ ಆಯ್ತು. ದಟ್ ವಾಸ್ ಫೌಂಡೆಡ್ ಇನ್ 1952 ಅಲ್ಲಿ ಆಯ್ತು, ಎಲೆಕ್ಷನ್ ಮುಗ್ದಾದ್ಮೇಲೆ. ಈ ಆರ್ಗನೈಸೇಷನ್ ಥ್ರೂ ಒಂದು ಏನೋ ಸತ್ಯಾಗ್ರಹಸೋ ಅಂಡ್ ಈ ತುಂಬಾನೇ ಈ ಒಂದು ಆರ್ಗನೈಸೇಷನ್ ಏನಕ್ಕೆ ಸ್ಟಾರ್ಟ್ ಆಯ್ತು, ಆಫ್ಟರ್ ಎಲೆಕ್ಷನ್ ಕೂಡ ಮುಂದೆ ನಮಗಾಗಿ ಒಂದು ಸ್ಟೇಟ್ ಬರ್ಲೇಬೇಕು ಅಂತ ಕನ್ನಡಿಗರು ತುಂಬಾ ಹೋರಾಟ ಮಾಡಕ್ಕಾಗಿ ತುಂಬಾ ಜನ ಸೇರಿದ್ರು. ಆ ಟೈಮಲ್ಲಿ 5,000ಕ್ಕಿಂತ ಹೆಚ್ಚು ಜನರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಯಾಕಂದ್ರೆ ಸತ್ಯಾಗ್ರಹಗಳು, ಹೋರಾಟಗಳು ತುಂಬಾನೇ ಏನಂತಾರ ಎಲ್ಲಾ ಕಡೆ ಹೋರಾಟ, ಕನ್ನಡಕ್ಕಾಗಿ ಒಂದು ದೇಶ ಬೇಕು ಅಂತೆಲ್ಲ ಸ್ಟಾರ್ಟ್ ಮಾಡಿದಾಗ ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಕೆಂಗಲ್ ಹನುಮಂತಯ್ಯ ಮತ್ತೆ ಎಸ್ ನಿಜಲಿಂಗಪ್ಪ ಅವ್ರೇನ್ ಮಾಡಿದ್ರು, ಪೂರ್ತಿ ರಾಜ್ಯನ ಟೂರ್ ಮಾಡಿ ಎಲ್ರಿಗೂ ಕನ್ನಡ ಭಾಷೆ ಬಗ್ಗೆ ಅರಿವು ಕೊಟ್ಟು ಕನ್ನಡಿಗರನ್ನ ಒಂದು ಮಾಡೋ ಒಂದು ಪ್ರಯತ್ನ ನಡೆಸ್ತಾ ಇದ್ರು. ಇದೇ ಟೈಮಲ್ಲಿ ಆಂಧ್ರ ಪ್ರದೇಶ್ ಅವ್ರಿಗೆ ಸ್ಟೇಟ್ ಬೇಕು ಅಂತ ಸ್ಟಾರ್ಟ್ ಮಾಡಿ ಅಲ್ಲಿ 7 ತಾಲೂಕ್ ಆಫ್ ಬಳ್ಳಾರಿ ಡಿಸ್ಟ್ರಿಕ್ಟ್ ನ ಮೈಸೂರು ಸ್ಟೇಟ್, ಅವಾಗ ಕರ್ನಾಟಕ ಸ್ಟೇಟ್ ಅಲ್ಲ, ಅವಾಗ ಮೈಸೂರು ಸ್ಟೇಟ್ ಆಗಿದ್ದು ಫಸ್ಟ್. ಸೊ ಮೈಸೂರು ಸ್ಟೇಟ್ಗೆ ಮರ್ಜ್ ಮಾಡಿದ್ರು. ಆದ್ರೆ ಬಳ್ಳಾರಿ ಡಿಸ್ಟ್ರಿಕ್ಟ್ ಫುಲ್ ಆಗಿ ಬರ್ಲಿಲ್ಲ, ಜಸ್ಟ್ 7 ತಾಲೂಕ್ಸ್ ಮಾತ್ರ ಈ ಕಡೆಗೆ ಬಂತು ಅಷ್ಟೆ. ಸೊ ಫೈನಲ್ ಸ್ಟೇಜ್ 1956 ಅಲ್ಲಿ ನಡೆದಿದ್ದು. ಆಂಧ್ರ ಪ್ರದೇಶ ಸಪ್ರೇಟ್ ಆಗಿ ಸ್ಟೇಟ್ ಬೇಕು, ಅವರು ಒಂದೇ ಭಾಷೆ ಮಾತಾಡೋರೆಲ್ಲ ಒಂದು ಸ್ಟೇಟ್ ಆಗ್ಬೇಕು ಅಂತ ಅವರೊಂದು ಮಾಡ್ಕೊಂಡಾಗ, ಹೀಗೆ ಭಾಷೆ ಲ್ಯಾಂಗ್ವೇಜ್ ಬೇಸ್ಡ್ ಸ್ಟೇಟ್ಸ್ ಬೇಕು ಅಂತ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಏನಾಯ್ತು, ಸೆಂಟ್ರಲ್ ಗವರ್ಮೆಂಟ್ ಅವರು ಸ್ಟೇಟ್ ರಿಆರ್ಗನೈಸಿಂಗ್ ಕಮಿಷನ್ ಅಂತ ಒಂದು ಕಮಿಷನ್ ಸೆಟಪ್ ಮಾಡಿದ್ರು. ಅದನ್ನ ಚೇರ್ಪರ್ಸನ್ ಆಗಿ ಎಸ್ ಫಜಲ್ ಅಲಿ ಅವರು ಬಂದ್ರು. ಸೊ ಅದನ್ನ ಫಜಲ್ ಅಲಿ ಕಮಿಷನ್ ಅಂತಾನೆ ಕರಿತಾ ಇದ್ರು. ಆ ಕಮಿಷನ್ ಅಲ್ಲಿ ಇದ್ದಿದ್ದ ಮೆಂಬರ್ಸ್ ಬಂದ್ಬಿಟ್ಟು HN ಕುಂಜ್ರು ಅಂಡ್ KM ಪಣಿಕರ್ ಅವರು. ಸೊ ಇವರು ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು, 1956 ಅಲ್ಲಿ ಸಬ್ಮಿಟ್ ಮಾಡಿದ್ರು. ಆ ರಿಪೋರ್ಟ್ ಪ್ರಕಾರ ಫುಲ್ ಸ್ಟೇಟ್ ಅಲ್ಲೇ ಫುಲ್ ಇಂಡಿಯಾದಲ್ಲೇ ಲ್ಯಾಂಗ್ವೇಜ್ ಬೇಸ್ ನ ಹಿಡ್ಕೊಂಡು ಸ್ಟೇಟ್ಸ್ ನ ಆರ್ಗನೈಸ್ ಮಾಡ್ಕೊಳ್ಳಿ ಅಂತ ಬಂತು. ಸೊ ಅಡ್ಮಿನಿಸ್ಟ್ರೇಷನ್ ಈಸಿ ಆಗುತ್ತೆ, ಆ ಜನರಿಗೆ ಅದೇ ಭಾಷೆಯಲ್ಲಿ ಹೇಳುವಾಗ್ಲೇ ಅವ್ರಿಗೂ ಅರ್ಥ ಆಗುತ್ತೆ ಅಂತೆಲ್ಲ ಬಂದಾಗ ತುಂಬಾ ಪೊಲಿಟಿಕಲ್ಸ್ ಅವರು ಎಲ್ಲ ಪೊಲಿಟಿಷಿಯನ್ಸ್ ಆಗ್ಲಿ ಎಲ್ಲ ಸೆಂಟ್ರಲ್ ಗವರ್ಮೆಂಟು ಅಕ್ಸೆಪ್ಟ್ ಮಾಡ್ಕೊಂಡು. ಬಟ್ ಅಲ್ಲೊಂದು ಆಪೋಸಿಷನ್ ಬಂತು. ಯಾಕಂದ್ರೆ ಅಲ್ಲಿ ಒಂದು ಈ ರಿಪೋರ್ಟ್ ಪ್ರಕಾರ ಕಾಸರಗೋಡನ್ನ ಕೇರಳ ಜೊತೆ ಮತ್ತೆ ಸ್ವಲ್ಪ ತಾಲೂಕುಗಳು, ಬಳ್ಳಾರಿಯಲ್ಲಿರೋ ಸ್ವಲ್ಪ ತಾಲೂಕುಗಳನ್ನ ತಿರ್ಗಾ ಆಂಧ್ರ ಪ್ರದೇಶಿಗೆ ಬಿಟ್ಕೊಡ್ಬೇಕು ಅಂತ ಬಂತು. ಸೊ ಹಾಗಾದಾಗ ಸೆಂಟ್ರಲ್ ಗವರ್ಮೆಂಟ್ ಅವರು ಆ ಟೈಮ್ ಈ ಕಮಿಷನ್ ಥ್ರೂ ಬಂದಿದ್ ರಿಪೋರ್ಟ್ ನ ಅಕ್ಸೆಪ್ಟ್ ಮಾಡಿ ವಿಶಾಲ ಮೈಸೂರು ಸ್ಟೇಟ್ ಅಂತ ಒಂದು ದಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆನ್ November 1st, 1956. ಸೊ ಇವತ್ತುವರೆಗೂ November 1st ಕನ್ನಡ ರಾಜ್ಯೋತ್ಸವ ಅಂತ ನಾವು ಏನ್ ಸೆಲೆಬ್ರೇಟ್ ಮಾಡ್ತೀವಿ, ಇಟ್ ಇಸ್ ದ ಡೇ ವೆನ್ ಮೈಸೂರು ಸ್ಟೇಟ್ ಆರ್ ಕನ್ನಡಿಗರಿಗಾಗಿ ಒಂದು ರಾಜ್ಯ ಬಂದಿದ್ದ ದಿನ. ವಾಟ್ ನೆಕ್ಸ್ಟ್? ಸೊ ಹೇಗೆ ಇಂಟಿಗ್ರೇಟ್ ಮಾಡಿದ್ರು? ಸೊ ಇವಾಗ ಓಲ್ಡ್ ಮೈಸೂರು ಸ್ಟೇಟ್ ಅಲ್ಲಿ 10 ಡಿಸ್ಟ್ರಿಕ್ಟ್ಸ್, ಅದು ಮೈಸೂರು, ಮಂಡ್ಯ, ಬೆಂಗಳೂರು, ಕೋಲಾರ, ಹಾಸನ, ತುಮಕೂರು, ಚಿಕ್ಕಮಂಗ್ಳೂರು, ಶಿವಮೊಗ್ಗ, ಚಿತ್ರದುರ್ಗ ಇದು ಬಂತು. ಮೈಸೂರು ಸ್ಟೇಟ್ ಅಲ್ಲಿ ಇದಿತ್ತು. ಮತ್ತೆ ನೆಕ್ಸ್ಟ್ ಬಾಂಬೆ ರೀಜನ್ ಇಂದ ಯಾವ್ದ್ಯಾವ್ದು ಬಂತು, ಬಾಂಬೆ ಕರ್ನಾಟಕ ಅಂತ ಇತ್ತಲ್ಲ, ಅದಿಂದ ಯಾವ್ದ್ಯಾವ್ದು ಬಂತು, ಬೆಳಗಾವಿ, ಧಾರವಾಡ, ವಿಜಯಪುರ, ಇವತ್ತಿಗೆ ಅದು ಬಿಜಾಪುರ್ ಅಂತ ಕರೀತಾರೆ, ಮತ್ತೆ ಉತ್ತರ ಕರ್ನಾಟಕ ಬಂತು. ಹೈದ್ರಾಬಾದ್ ರೀಜನ್ ಇಂದ ಯಾವ್ದ್ಯಾವ್ದು ಬಂತು, ಗುಲ್ಬರ್ಗ, ಕಲಬುರ್ಗಿ, ರಾಯಚೂರು, ಬೀದರ್. ಮದ್ರಾಸ್ ರೀಜನ್ ಇಂದ ದಕ್ಷಿಣ ಕನ್ನಡ, ಕೊಳ್ಳೇಗಾಲ ತಾಲೂಕು, ಬಳ್ಳಾರಿ,
joined when Andhra was formed during 1953. So Ballari ಆಂಧ್ರ ಪ್ರದೇಶ್ ಸಪ್ರೇಟ್ ಆಗಿ ಹೋದಾಗ ಬಳ್ಳಾರಿ ಡಿಸ್ಟ್ರಿಕ್ಟ್ ನಮ್ಗೂ ಕರ್ನಾಟಕಕ್ಕೆ ಬಂತು. ಸಿ ಸ್ಟೇಟ್ ದಟ್ ಇಸ್ ಕೊಡಗು ಸಪ್ರೇಟ್ ಆಗಿ ಇದ್ದಿದ್ದು ಅದು. ಸೊ ಆಲ್ ಟುಗೆದರ್ ನಮ್ಗೆ ಆ ಒಂದು ಹೊತ್ತಲ್ಲಿ ಎಷ್ಟು ಡಿಸ್ಟ್ರಿಕ್ಟ್ಸ್ 19 ಡಿಸ್ಟ್ರಿಕ್ಟ್ಸ್ ಇತ್ತು. ಇವತ್ತಿಗೆ 30 ಡಿಸ್ಟ್ರಿಕ್ಟ್ಸ್ ಇದೆ ಕರ್ನಾಟಕದಲ್ಲಿ. ಸೊ ಮೈಸೂರು ಸ್ಟೇಟ್ ಅಂತ ಸ್ಟಾರ್ಟ್ ಆದಾಗ, ವಿಶಾಲ ಮೈಸೂರು ಸ್ಟೇಟ್ ಅಂತ ಸ್ಟಾರ್ಟ್ ಆಗಿದ್ ಫಸ್ಟ್ ಚೀಫ್ ಮಿನಿಸ್ಟರ್ ಯಾರಾಗಿದ್ರು? ಎಸ್ ನಿಜಲಿಂಗಪ್ಪ ಅವರು. ಮತ್ತೆ ಡಿ ದೇವರಾಜ ಅರಸು ಅವರು ಚೀಫ್ ಮಿನಿಸ್ಟರ್ ಆಗಿ ಬಂದಾಗ ಅವರು ಮೈಸೂರು ಸ್ಟೇಟ್ ನ ರೀನೇಮ್ ಮಾಡಿದ್ರು ಕರ್ನಾಟಕ ಅಂತ. ಅದು ನವೆಂಬರ್ 1, 1973 ಅಲ್ಲಿ ಆಯ್ತು. ಬಾರ್ಡರ್ ಡಿಸ್ಪ್ಯೂಟ್. ಸೊ ಕರ್ನಾಟಕ ಅಂತ ಒಂದು ಸ್ಟೇಟ್ ಎಲ್ಲ ಆಯ್ತು, ಆದ್ರೆ ಬಾರ್ಡರ್ಸ್ ಅಲ್ಲಿ ಇರ್ತಾರೆ ನೋಡಿ, ಕರ್ನಾಟಕ ಆಂಧ್ರ, ಕರ್ನಾಟಕ ಕೇರಳ, ಕರ್ನಾಟಕ ಮಹಾರಾಷ್ಟ್ರ. ಸೊ ಈ ಒಂದು ಬಾರ್ಡರ್ಸ್ ಅಲ್ಲಿ ಇರೋರಿಗೆ ತುಂಬಾನೇ ಕಷ್ಟ ಆಗಕ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಬಾರ್ಡರ್ ಅಲ್ಲಿ ಇರೋರ್ನ ಅದು ಒಂದು ಗವರ್ಮೆಂಟ್ ರೂಲ್ ಹೇಗೆ ಅಂದ್ರೆ ಆ ಕಡೆ ಆಂಧ್ರಗೂ ಬಿಟ್ಕೊಡ್ತಿರ್ಲಿಲ್ಲ, ಈ ಕಡೆ ಕರ್ನಾಟಕಕ್ಕೂ ಬಿಟ್ಕೊಡ್ದೆ ಅವರು ತುಂಬಾನೇ ಇಕ್ಕಟ್ಟಿನ ಸಿಚುವೇಶನ್ ಅಲ್ಲಿ ಇದ್ರು. ಸೊ ಹೀಗಾಗಿ ಅವ್ರಿಗೆ ಈಗ್ಲೂ ಹೇಳ್ಬೋದು ತುಂಬಾನೇ ಡಿಸ್ಟ್ರಿಕ್ಟ್ಸ್ ಇನ್ನೂ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಆ ಕಡೆ ಕರ್ನಾಟಕಕ್ಕೂ ಸೇರಕ್ ಆಗ್ತಿಲ್ಲ, ಕೇರಳಕ್ಕೂ ಸೇರಕ್ ಆಗದೆ ಇರೋ ಒಂದು ಸಿಚುವೇಶನ್ ಅಲ್ಲಿ ಇದ್ದಾರೆ. ತುಂಬಾ ಜನ ಹೇಳ್ತಾರೆ ಅದ್ ಕೇರಳಕ್ಕೆ ಅಂತ, ಇನ್ನೊಂದು ಕರ್ನಾಟಕಕ್ಕಂತೂ ಹೇಳ್ತಾರೆ. ಸೊ ಹೀಗಾಗಿ ಕಾಸರಗೋಡು ಆಫ್ ಕೇರಳ, ಆಲೂರ್, ಅದ್ವಾನಿ, ಮದಾಕ್ಷಿರ ಅಂಡ್ ರಾಯದುರ್ಗ ತಾಲೂಕ್ಸ್ ಆಫ್ Andhra Pradesh, Hosur and Talawadi of Tamil Nadu, Chandgarh, Solapur, Jata and Akalakote of Maharashtra, though has Kannada speaking majority, had to remain out of Karnataka. So ಈ ಡಿಸ್ಟ್ರಿಕ್ಟ್ಸ್ ಯಾವುದು ಕರ್ನಾಟಕಕ್ಕೆ ಕರ್ನಾಟಕ ಸ್ಟೇಟ್ ಅಂತ ಬಂದಾದ್ಮೇಲೆ ಕೂಡ ಅದ್ ಸೇರಕ್ ಆಗಿರ್ಲಿಲ್ಲ. ಅದೆಲ್ಲ ಬಾರ್ಡರ್ ಇಂದ ಆ ಕಡೆ ಅಂದ್ರೆ ಕರ್ನಾಟಕದಿಂದ ಹೊರಗೆ ಇತ್ತು. Hence, pro-Kannada activists and the government of Karnataka are still fighting for their inclusion into Karnataka. The major border disputes are with the states of Maharashtra, Tamil Nadu, Andhra Pradesh and Kerala. There is need for working towards a solution for these disputes. So, ಹೀಗ್ಲೂ ಹೋರಾಟ ನಡೀತಾ ಇದೆ. ಕೇರಳ, ತಮಿಳ್ನಾಡು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಎಲ್ಲ ಸ್ಟೇಟ್ಸ್ಗೂ ಅಲ್ಲಿ ಇರೋ ಒಂದೊಂದು ಫ್ಯೂ ಡಿಸ್ಟ್ರಿಕ್ಟ್ಸ್ ಇವತ್ತಿಗೂ ಕರ್ನಾಟಕದ್ದು ಆಗಿಲ್ಲ, ಇನ್ನೂ ಹೋರಾಟಗಳು ನಡೀತಾ ಇದೆ. ಡಿಸ್ಪ್ಯೂಟ್ ಬಿಟ್ವೀನ್ ಕರ್ನಾಟಕ, ಮಹಾರಾಷ್ಟ್ರ ಅಂಡ್ ಕೇರಳ. ದ ಸೆಂಟ್ರಲ್ ಗವರ್ಮೆಂಟ್ 1 member ಕಮಿಷನ್ ಸ್ಟಾರ್ಟ್ ಮಾಡಿದ್ರು. ಅವರು ಮಹಾಜನ್, ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು 1965 ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಇವ್ರು ಡಿಸಿಷನ್ ಏನ್ ಕೊಡ್ತಾರೋ ನಾವ್ ಅದ್ ಪ್ರಕಾರ ಮಾಡೋಣ ಅಂತ. ಸೊ ಆ ಕಮಿಷನ್ ಪ್ರಕಾರ ಒಂದು ಸರ್ವೆ ನಡೆಸಿದ್ರು. ಅದಲ್ಲಿ 3 ಸ್ಟೇಟ್, ಅದು ಕರ್ನಾಟಕ, ಮಹಾರಾಷ್ಟ್ರ, ಕೇರಳಕ್ಕೆ ಸೇರ್ತಾ ಇದ್ದಿದ್ದು 3 ಸ್ಟೇಟ್ ಅಲ್ಲಿ ಇದ್ದಿದ್ದು. ಸೊ ದಟ್ ಇಸ್ ಅಕಲಕೋಟೆ ಅಂಡ್ ಜಾತ ಆಫ್ ಮಹಾರಾಷ್ಟ್ರ, ಕಾಸರಗೋಡು ಆಫ್ ಕೇರಳ. ಇದು 3 ಡಿಸ್ಟ್ರಿಕ್ಟ್ ಕರ್ನಾಟಕಕ್ಕೆ ಹೋಗ್ಬೇಕು ಅಂತಾನು ಇತ್ತು. ಅದೇ ರೀತಿ ನಿಪ್ಪಣ್ಣ, ಖಾನಾಪುರ, ಹಯಾಲ ಶುಡ್ ಗೋ ಟು ಮಹಾರಾಷ್ಟ್ರ ಅಂತ ಇತ್ತು ಆ ಕಮಿಷನ್ ಪ್ರಕಾರ. ಆದ್ರೆ ಮಹಾರಾಷ್ಟ್ರ ಅವರು ಇನ್ನೂ ಡಿಸ್ಟ್ರಿಕ್ಟ್ಸ್ ನಮ್ ಕಡೆ ಬರ್ಬೇಕು ಅಂತ ಹೇಳಿ ಆ ಒಂದು ಕಮಿಷನ್ ನ ಅಕ್ಸೆಪ್ಟ್ ಮಾಡದೆ ಆಪೋಸಿಷನ್ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಇವತ್ತಿವರೆಗೂ ಅದೊಂದು ಇಶ್ಯೂ ಇನ್ನೂ ರಿಸಾಲ್ವ್ ಆಗಿಲ್ಲ. ಸೊ ಹೀಗಾಗಿ ಇವತ್ತಿಗೂ ತುಂಬಾ ಹೋರಾಟಗಳು ನಡೀತಾ ಇದೆ ಕನ್ನಡ ಭಾಷೆನ ಉಳಿಸ್ಕೊಳಕ್ಕೆ. ಕರ್ನಾಟಕಕ್ಕೆ ಅದು ಬಾರ್ಡರ್ಸ್ ಅಲ್ಲಿ ಇರೋ ಇನ್ನು ಸ್ಟೇಟ್ಸ್ ಅನ್ನ ಇನ್ಕ್ಲೂಡ್ ಮಾಡಕ್ಕೆ ಇವತ್ತಿಗೂ ಹೋರಾಟ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಸೊ ಹೋಪ್ ಯು ಅಂಡರ್ಸ್ಟುಡ್ and thank you so much.